ರಮ್ಯಾ ರಾವ್ ಈ ಗೋಲ್ಡ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹಳ ಚರ್ಚೆಯಲ್ಲಿರತಕ್ಕಂಥ ಹೆಣ್ಣು ಮಗಳು ದುಬೈನಿಂದ ಚಿನ್ನವನ್ನ ಸ್ಮಗ್ಲಿಂಗ್ ಮಾಡಿಕೊಂಡು ಸಾಗಿಸ್ತಾ ಇದ್ದಂಥ ಆರೋಪವನ್ನು ಸದ್ಯ ಈ ನಟಿ ಹೊತ್ಕೊಂಡಿರೋದು. ಮಾಣಿಕ್ಯ ಸಿನಿಮಾದಲ್ಲಿ ಸುದೀಪ್ರೊಂದಿಗೆ ಹಾಗೂ ಪಟಾಕಿ ಸಿನಿಮಾದಲ್ಲಿ ಗಣೇಶ್ರೊಂದಿಗೆ ನಡೆಸಿದ್ದಂಥ ನಟಿ ಚಿನ್ನದ ಸ್ಮಗ್ಲಿಂಗ್ಗೆ ಇಳಿದು ಬಿಟ್ರಾ? ಏನು ಚಿನ್ನದ ಸ್ಮಗ್ಲಿಂಗ್ನ ರಹಸ್ಯ? 14 kg ಸಿಕ್ತು ಹೇಳ್ತಾರೆ. ಯಾವ ಥರ ಮೋಡಸ್ ಆಪರಾಂಡಿ ಅಂತಾರೆ ಅದಕ್ಕೆ. ಒಂದು ಪ್ರಕರಣದಲ್ಲಿ ಒಂದು ವಸ್ತುವನ್ನು ವಶಪಡಿಸಿಕೊಳ್ಳುವುದು ಬೇರೆ, ಇದಕ್ಕೆ ಯಾವ ಮೆಥಡನ್ನು ಈ ಹೆಣ್ಣು ಮಗಳು ಆಯ್ಕೆ ಮಾಡಿಕೊಂಡಿದ್ದು ಅಂತ ತನಿಖೆ ಮಾಡ್ತಾ ಹೋದಾಗ ದೊಡ್ಡ ರಹಸ್ಯ ಬಿಚ್ಚಿಕೊಳ್ತಾ ಇದೆ. ಇಲ್ಲಿ ಈಕೆಯ ವಿದೇಶಿ ಪ್ರವಾಸ ಸುಮಾರು 43ಕ್ಕಿಂತ ಹೆಚ್ಚಿನ ಬಾರಿ ಈಕೆ ಫಾರಿನ್ ಟ್ರಿಪ್ಪನ್ನು ಮಾಡಿರೋದು. ಒಂದು 15 ದಿನಗಳಲ್ಲೇ 4 ಬಾರಿ ಹೋಗಿ ಬಂದಿದ್ದಾಳೆ. ಎಲ್ಲಿಗೆ? ದುಬೈಗೆ ಅಂತ. ದುಬೈಯಿಂದ ಹಾಗಾದರೆ ಚಿನ್ನ ತರಬಾರ್ದಾ? ತರಬಹುದು. ಗಂಡಸರು ಎಷ್ಟು ತರಬಹುದು, ಹೆಂಗಸರು ಎಷ್ಟು ತರಬಹುದು, ಇದು ಒಂದು ವಿಚಾರ ಇದೆ. ಇಲ್ಲಿ ಎಷ್ಟು ಬೇಕಾದ್ರೂ ತರಬಹುದು. ಸುಂಕ, ಟ್ಯಾಕ್ಸ್ ಕತೆ ಏನು? ಯಾವ ದೇಶಕ್ಕೆ ಬೇಕಾದರೂ ಹೋಗಬಹುದು. ಅಲ್ಲಿಂದ ಕಾರ್ ತಂದು ಬಿಡ್ತೀನಿ, ಚಿನ್ನ ತಂದು ಬಿಡ್ತೀನಿ, ಬೆಳ್ಳಿ ತಂದು ಬಿಡ್ತೀನಿ, ಡೈಮಂಡ್ ತಂದು ಬಿಡ್ತೀನಿ ಅಂದರೆ ಒಪ್ಕೊಳುತ್ತಾ ಒಂದು ದೇಶ, ಒಂದು ಸರ್ಕಾರ? ಟ್ಯಾಕ್ಸ್ ಕತೆ ಏನಾಗಬೇಕು ಅಂತ ಪ್ರಶ್ನೆ ಇದೆ ಇಲ್ಲಿ. ನೋಡಿ, ರಮ್ಯಾ ರಾವ್ ಆಯ್ಕೆ ಮಾಡಿಕೊಂಡಿದ್ದಂಥ ಮೆಥಡ್ ಇದೆಯಲ್ಲ, ಈ ಮೆಥಡನ್ನು ಭೇದಿಸೋದಕ್ಕೇ ಪೊಲೀಸರಿಗೆ ಬಹಳ ದಿನಗಳು ಬೇಕಾಗಿದೆ. ಅಂಥ ಒಂದು ಅದ್ಭುತ ಮೆಥಡ್ ಇದು. ಕಳ್ಳತನಕ್ಕೋ ಅಥವಾ ಸ್ಮಗ್ಲಿಂಗೋ ಒಂದು ಒಳ್ಳೆ ಇದು ದಾರಿ ಅಂತ ಹೇಳಬಹುದಾಗುತ್ತೆ. ರಮ್ಯಾ ರಾವ್ ಬಂಗಾರದ ಹಿಂದಿನ ಕತೆ ಬಹಳ ರೋಚಕವಾಗಿರ್ತಕ್ಕಂಥ ಕಥೆ ಇದು. ನೋಡಿ, ರಮ್ಯಾ ರಾವ್ಗಿದ್ದಂಥ ಒಂದೇ ಒಂದು ಅಡ್ವಾಂಟೇಜ್ ಏನು ಅಂತ ಹೇಳಿದ್ರೆ, VIP ಲೆಕ್ಕಕ್ಕೆ ರಮ್ಯಾ ರಾವ್ನ ಟ್ರೀಟ್ ಮಾಡ್ತಾ ಇದ್ರು. ನಿಮ್ಗೆ ಏರ್ಪೋರ್ಟ್ಗಳಲ್ಲೂ ಕೂಡ ವಿತ್ ಸೆಕ್ಯೂರಿಟಿ ಇವ್ರನ್ನ ಕಳಿಸ್ಕೊಡ್ತಾ ಇದ್ದದ್ದು ಅಂತ. ಇದನ್ನೇ ಅಡ್ವಾಂಟೇಜ್ ಮಾಡ್ಕೊಳ್ಳೋದು, KG ಗಟ್ಟಲೆ ಬಂಗಾರವನ್ನು ಮೈ ಮೇಲೆ ಹೇರ್ಕೊಳ್ಳೋದು ಬರೋದು ಮಾಡ್ತಾ ಇದ್ದದ್ದು ಇದೇ ರಮ್ಯಾ ರಾವ್. ರಮ್ಯಾ ಉಟ್ಟ ಬಟ್ಟೆಯಲ್ಲೂ ಚಿನ್ನ, ಬ್ಯಾಗ್ನಲ್ಲೂ ಚಿನ್ನ ಅಡಗಿಸಿಟ್ಟಿದ್ದನ್ನು ನೋಡಿ DRI ಅಧಿಕಾರಿಗಳೇ ಶಾಕ್ ಆಗಿಬಿಟ್ಟಿದ್ದಾರೆ. ಚಿನ್ನ ಸ್ಮಗ್ಲಿಂಗ್ ನಿಮಗೆ ದುಬೈನಿಂದ ಅಂತ ಬಂದಾಗ ಎಷ್ಟು ಚಿನ್ನ ತರಬಹುದು ಒಬ್ಬನಿಗೆ? ಪರ್ಮಿಸಿಬಲ್ ಮೆಥಡ್ ಏನಿದು, ವಿಧಾನ ಎಷ್ಟು, ಒಂದು ಪ್ರಮಾಣ, ಎಷ್ಟು ಪ್ರಮಾಣದಲ್ಲಿ ಅದಕ್ಕೆ ಅನುಮತಿ ಇರುತ್ತೆ ಅಂತೆಲ್ಲ ನೋಡಿದಾಗ ನಿಮ್ಗೆ ಆಘಾತ ಆಗಿಬಿಡುತ್ತೆ. ಈ ಥರ KG ಗಟ್ಟಲೆ ಚಿನ್ನ ತರೋ ಹಾಗಿದ್ರೆ ಜಗತ್ತಲ್ಲಿ ಯಾರಿಗೂ ಈ ಥರ ಒಂದು ಪರ್ಮಿಷನ್ ಸಿಕ್ಕಿಬಿಟ್ರೆ ಯಾರಿಗೂ ಜಗತ್ತಲ್ಲಿ ಹೇಳ್ತಾ ಇದ್ದೀನಲ್ಲ, ಕೆಲಸ ಮಾಡೋ ಅವಶ್ಯಕತೆನೇ ಇಲ್ಲ ರೀ. ದುಬೈ ಟ್ರಿಪ್ ಆಯಿತು, ಆರಾಮಾಗಿ ಓಡಾಡ್ಕೊಂಡಿರಬಹುದು. ಚಿನ್ನ ತೊಗೊಂಡು ಬಾ, KGಗೆ ಇಷ್ಟು ಅಂತ ಯಾರಿಗೂ ಕೊಟ್ಟುಬಿಡು, ಒಳ್ಳೆ ಕಮಿಷನ್ ದುಡ್ಡು ತಗೋ, ಅಲ್ಲಿ ಆರಾಮಾಗಿ ರಾಯಲ್ ಲೈಫ್ ಲೀಡ್ ಮಾಡ್ಕೊಂಡು ಆರಾಮಾಗಿರಬಹುದು ಅಂತ ಯಾವ ಶ್ರಮನೇ ಇಲ್ಲ. ನಮ್ಮ ಹಳ್ಳಿ ಕಡೆ ಹೇಳ್ತಿರ್ತಾರೆ, ಉಗುರು ಕಣ್ಣು ಮಣ್ಣು ಹಾಗದಾಗಿ ತಿಂತಾರಪ್ಪ ಸಿಟಿ ಕಡೆ ಜನ ಅಂತ. ಉಗುರು ಕಣ್ಣಿಗೆ ಮಣ್ಣಿನ ಕಣ ಕೂಡ ತಾಕಲ್ಲ ಅಂತ. ಇದು ಅದಕ್ಕಿಂತ ಹೆಚ್ಚಿದು. ಓಡಾಡೋದೇ ಗೋಲ್ಡ್ ಜೊತೆ ಅಂತ, ಗೋಲ್ಡ್ ಲೇಡಿ ಆಗಿಬಿಡ್ತಾರೆ ಇವರು. DRI ಅಧಿಕಾರಿಗಳು ಶಾಕ್ ಆಗದೆ ಇನ್ನೇನು ಮಾಡ್ತಾರೆ? ನಟಿ ರಮ್ಯಾ ರಾವ್ ಇದಾರಲ್ಲ, ಚಿನ್ನ ತರ್ತಾ ಇದ್ದಿದ್ದು ಹೇಗೆ ಅಂತ ಒಂದು ಪ್ರಶ್ನೆ ಇದೆ ಇಲ್ಲಿ. ಇದು ಬಹಳ ಇಂಟ್ರೆಸ್ಟಿಂಗ್. ಇದು ರಮ್ಯಾ ರಾವ್ ದುಬೈನ ನಂಟು ಬಯಲಾಗಿರೋದು ಹೇಗೆ? 15 ದಿನಗಳಲ್ಲೇ, ಬರೀ 15 ದಿನದಲ್ಲಿ 4 ಬಾರಿ ಇದೇ ರಮ್ಯಾ ರಾವ್ ದುಬೈಗೆ ಹೋಗಿ ಬಂದಿರೋದು. ಏನು ಕೆಲಸ, ಏನಂಥ ಕೆಲಸ ಏನು ದುಬೈನಲ್ಲಿ? ಹೋಗಬಾರ್ದಾ? ಹೋಗಬಹುದು. ಏನೋ ಕೆಲಸ ಇತ್ತು, ವರ್ಕ್ ಇತ್ತು, ಅದರ ಮೇಲೆ ಹೋಗೋದಾದರೆ ಬೇರೆ. ಚಿನ್ನ ತರದೇ ಉದ್ದೇಶ ಆಗಿಬಿಟ್ರೆ ಗತಿ ಏನು? ನೋಡಿ, ರಮ್ಯಾ ರಾವ್ ಮನೆಯಲ್ಲಿ ಬರೋಬ್ಬರಿ 2.67 ಕೋಟಿ ನಗದು ಪತ್ತೆಯಾಗಿದೆ. 2,67,00,000 ರೂಪಾಯಿ ನಗದು ರಮ್ಯಾ ರಾವ್ ಮನೇಲಿ ಸಿಕ್ಕಿರೋದು. ಇಟ್ಕೋಬಹುದಾ ಮನೆಯಲ್ಲಿ? 2.5 ಕೋಟಿಗೆ ಮೇಲೆಲ್ಲ ಹಣ ಇಟ್ಕೋಬಹುದಾ? 2 ಲಕ್ಷ ಇಟ್ಟರೆ ಅದನ್ನೇ ಸ್ವಲ್ಪ ಅನುಮಾನದಲ್ಲಿ ನೋಡ್ತಾರೆ. ಇನ್ನು 2.5 ಕೋಟಿ ದಾಟಿ ಇಟ್ಬಿಟ್ರೆ ಏನು ಗತಿ? 12.56 ಕೋಟಿ ಮೌಲ್ಯದ 14.2 kg ಚಿನ್ನಾಭರಣ ಜಪ್ತಿ ಮಾಡಿರೋದು DRI ಅಧಿಕಾರಿಗಳು. ಇಲ್ಲಿವರೆಗಿನ ಮಾಹಿತಿ ಪ್ರಕಾರ ಸುಮಾರು 17 ಕೋಟಿ ರೂಪಾಯಿಗಳಿಗೂ ಮಿಗಿಲಾಗಿ ರಮ್ಯಾ ರಾವ್ ಮನೆಯಲ್ಲಿ ವಶಪಡಿಸಿಕೊಳ್ಳಲಾಗಿದೆ. ವಸ್ತು, ಹಣ ಎಲ್ಲ ಸೇರಿಸ್ಕೊಂಡು 17 ಕೋಟಿಗಿಂತ ಮಿಗಿಲಾಗಿರುವಂಥದ್ದು ಸಿಕ್ಕಿದೆ ಅಂತ. ಆಯ್ತು, ಅದು ಸಿಕ್ಕಿದೆಯಪ್ಪ. ರಮ್ಯಾ ಸಿಕ್ಕಿಬಿದ್ದಿದ್ದು ಹೇಗೆ? ನೋಡಿ, 15 ದಿನಗಳಲ್ಲಿ 4 ಬಾರಿ ದುಬೈಗೆ ಹೋಗಿದ್ದು ರಮ್ಯಾ ಬಂದಿರೋದು. ಏನಂದರೆ ಯಾವ ಥರ? ಆಯ್ತು, ಏರ್ಪೋರ್ಟ್ ಬಿಟ್ಬಿಡ್ತಾರಾ? ನಿಮಗೆ ಚೆನ್ನಾಗಿ ಕೇಳಿರ್ತೀರಿ, ಸ್ಮಗ್ಲರ್ಸ್ ಇರ್ತಾರಲ್ಲ ಕೆಲವರೆಲ್ಲ ಗೋಲ್ಡ್ ಮಾತ್ರೆಗಳನ್ನು ನುಂಗ್ಬಿಟ್ಟಿರ್ತಾರೆ. ಕೆಲವರು ಆಪ್ರೇಷನ್ ಮಾಡಿ ಇಟ್ಕೊಂಡಿರ್ತಾರೆ, ಹೊಟ್ಟೆ ಒಳಗಡೆ ಆಪ್ರೇಷನ್ ಮಾಡಿ ಇಟ್ಕೊಂಡಿರ್ತಾರೆ. ಇಲ್ಲಿ ಬಂದು ಅದನ್ನು ಆಪ್ರೇಷನ್ ಮಾಡಿ ತೆಗಿತಾರೆ. ಈ ಥರ ನುಂಗಿರ್ತಾರೆ, ಬಾಳೆಹಣ್ಣೆಲ್ಲ ಬಳಸಿರ್ತಾರೆ. ಏನೇನೋ ಇದೆಯಲ್ಲ. ರಮ್ಯಾ ರಾವೇ ನುಂಗಿದ್ದು, ತಿಂದಿದ್ದು, ಹೊಟ್ಟೆ ಬಗೆದಿಟ್ಕೊಂಡಿದ್ದು ಏನೂ ಇಲ್ಲ. ಇಲ್ಲಿ ಏನೂ ಇರಲಿಲ್ಲ. ಪ್ರತಿ ಬಾರಿ ಈ ರಮ್ಯಾ ರಾವ್ ದುಬೈಗೆ ಹೋಗಿ ಬರ್ತಾ ಇದ್ದಿದ್ದು ಹೇಗೆ ಅಂದರೆ, ಹಿರಿಯ ಅಧಿಕಾರಿಗಳು ಬಳಸ್ತಾರಲ್ಲ ಅಫಿಷಿಯಲ್ ಪ್ರೋಟೋಕಾಲನ್ನು, ಅದನ್ನೇ ರಮ್ಯಾ ಬಳಸ್ತಾ ಇದ್ದಿದ್ದು. ಆ್ಯಸ್ ಇಫ್ VIP ಥರ. ಯಾರು ಚೆಕ್ ಬಿಡ್ರಪ್ಪ ಅವ್ರನ್ನ, VIP ಅವರು ಪ್ರೋಟೋಕಾಲ್ ನಡೀರಿ ಮೇಡಮ್ ಕೂತ್ಕೊಳ್ಳಿ ಆಯಿತು, ಈ ಥರ ಕರ್ಕೊಂಡು ಬರ್ತಾ ಇದ್ದದ್ದು ರಮ್ಯಾ ರಾವ್ ಅವ್ರನ್ನ.
ಪ್ರೋಟೋಕಾಲ್ ಸರ್ವಿಸ್ ಬಳಸಿಕೊಂಡು ಸೆಕ್ಯೂರಿಟಿ ಚೆಕ್ರಿಂದಾನೇ ತಪ್ಪಿಸಿಕೊಳ್ತಾ ಇದ್ದದ್ದು ರನ್ಯಾ ರಾವ್. ಕಸ್ಟಮ್ಸ್ ಹಾಗೂ ಭದ್ರತಾ ಸಿಬ್ಬಂದಿ ಪರಿಶೀಲನೆ ಮಾಡದಂತೆ ಮಲತಂದೆ, ಒಳ್ಳೆಯ ಒಂದು ಡಿಪಾರ್ಟ್ಮೆಂಟಲ್ಲಿ ಅವರು ಕೂಡ ದೊಡ್ಡ ಹುದ್ದೆಯಲ್ಲಿ ಇದ್ರಲ್ಲ, ಮಲತಂದೆ ಹೆಸರನ್ನು ಬಳಸ್ಕೊಂಡು ಪ್ರತಿ ಬಾರಿ ಚಿನ್ನದ ಕಳ್ಳ ಸಾಗಾಣಿಕೆಗೆ ಹೋದಾಗಲೂ ಒಂದೇ ರೀತಿ ಬಟ್ಟೆ ಹಾಕೊಳ್ತಾ ಇದ್ರಿ ಇವರು ಅಂತ. ನೋಡಿ, ನೀವೇನೇ ಮೋಡಸ್ ಆಪರಂಡಿ ಇಟ್ಕೊಳ್ಳಿ, ಎಷ್ಟೇ ನೀವು ಚಾಲಾಕಿ ಇರಲಿ, ಚಳ್ಳೆಹಣ್ಣು ತಿನ್ನಿಸ್ಕೊಂಡು ಬನ್ನಿ, KG ಗಟ್ಟಲೆ ಚಳ್ಳೆಹಣ್ಣು ತಿನ್ನಿಸಿದ್ರು ಕೂಡ ಒಂದು ದಿನ ಅದೇ ಚಳ್ಳೆಹಣ್ಣನ್ನು ನೀವು ತಿನ್ನೋ ಪರಿಸ್ಥಿತಿ ಬರುತ್ತೆ ಅನ್ನೋದಕ್ಕೆ ಈ ಒಂದು ಪ್ರಕರಣ ಸಾಕ್ಷಿಯಾಗುತ್ತೆ. ನೋಡಿ, ಒಂದೇ ಥರದ ಬಟ್ಟೆ ಹಾಕೊಂಡು ಹೋಗೋದು ಇವರು. ಬೆಲ್ಟ್ನ ಒಳಗಡೆ ಚಿನ್ನದ ಗಟ್ಟಿಗಳು ಇಟ್ಕೊಳ್ತಾ ಇದ್ರು ಇವರು. ಆ ಬೆಲ್ಟ್ ಹೊರಗಡೆ ಕಾಣದಂತೆ ಬಟ್ಟೆ ಹಾಕೊಂಡು ಬರ್ತಾ ಇದ್ದದ್ದು ರನ್ಯಾ. ಈ ಬಾರಿ 14.8 kg ಚಿನ್ನದ ಪೈಕಿ ಆಕೆ ತೊಟ್ಟಿದ್ದ ಬಟ್ಟೆಯಲ್ಲೇ ಮುಕ್ಕಾಲು ಭಾಗ ಚಿನ್ನ ಇತ್ತು, ಬರೀ ಬಟ್ಟೆನಲ್ಲಿ. ಉಳಿದಿದ್ದ ಪಾಲಲ್ಲಿ ಬ್ಯಾಗಲ್ಲಿತ್ತು. ಎಲ್ಲವೂ ಗಟ್ಟಿ ಬಾರ್, ಅಂದರೆ ಬಿಸ್ಕೆಟ್ಗಿಂತ ಉದ್ದ ಇರುತ್ತೆ, ದಪ್ಪದ ರೂಪದಲ್ಲಿರುತ್ತೆ. ಅದು ಒಂದೊಂದು ಬಿಸ್ಕೆಟ್ಟೇ ಒಂದೊಂದು KG ಅಂತ ನಿಮಗೆ ಕಾಣಿಸ್ತಿದ್ದೀರಾ. ಇದನ್ನು ಗೋಲ್ಡ್ ಬಿಸ್ಕೆಟ್ಸ್ ಅಂತ ಕರೀತಾರೆ, ಚಿನ್ನದ ಗಟ್ಟಿ ಅಂತಲೂ ಕರೀತಾರೆ, ಗೋಲ್ಡ್ ಬಿಸ್ಕೆಟ್ಸ್ ಅಂತ ಕೂಡ ಕರೀತಾರೆ, ಗೋಲ್ಡ್ ಬ್ರಿಕ್ ಅಂತ ಬೇಕಾದ್ರೂ ಕರ್ಕೊಳ್ಳಿ, ನನಗೇನು ತಕರಾರಿಲ್ಲ. ಚಿನ್ನ ಅಷ್ಟೇ, ಅದು ಒಂದು ಬಿಸ್ಕೆಟ್ ಅಂದರೆ ಅಲ್ಲಿ ಒಂದು ಗಟ್ಟಿ ಕಾಣಿಸ್ತಾ ಇದೆಯಲ್ಲ, ಅದು ಒಂದು KG ತೂಕ ತೂಗುತ್ತೆ ಅಂತ. ವಾಪಸ್ ಬರ್ತಕ್ಕಂಥ ವೇಳೆಯಲ್ಲಿ ಹೆಚ್ಚಿನ ಪ್ರಮಾಣದ ಚಿನ್ನವನ್ನು ತರ್ತಾ ಇದ್ದದ್ರ ಬಗ್ಗೆ DRIಗೆ ಮಾಹಿತಿ ಬರುತ್ತೆ. ಈ ಥರ ಈ ಹುಡುಗಿ ವಾಪಸ್ ಬರಬೇಕಾದ್ರೆ ದೊಡ್ಡ ಮಟ್ಟದಲ್ಲಿ ಚಿನ್ನ ತರ್ತಾ ಇದ್ದಾಳೆ ಪ್ರತಿ ಸಲವೂ ಹೋದಾಗ ಅಂತ ಮಾಹಿತಿ ಕಲೆ ಹಾಕೋಕ್ಕೆ ಶುರು ಮಾಡ್ತಾರೆ. ರನ್ಯಾ ಪ್ರವಾಸದ ಡೀಟೇಲ್ಸ್ ತೆಗಿತಾರೋ. ಈ ಹೆಣ್ಣು ಮಗಳು ಯಾವಾಗ ಎಲ್ಲೆಲ್ಲಿ ಟೂರ್ ಮಾಡ್ತಾ ಇದ್ದಾಳೆ ಇವಳು ಸಿಕ್ಕಿಬಿಡುತ್ತೆ ನಿಮಗೆ. ಏರ್ ಟಿಕೆಟ್ಗಳು, ಯಾವ ದೇಶಕ್ಕೆ ಹೋಗ್ತಾ ಇದ್ದಾರೆ, ಯಾವ್ದಾದ್ರು ದೇಶಕ್ಕೆ ವೀಸಾ ಇದ್ದರೆ ವೀಸಾ ಕತೆ, ಇವೆಲ್ಲವೂ ಸಿಕ್ಕಿಬಿಡುತ್ತೆ. ನಿಮ್ಗೆ ದೊಡ್ಡ ವಿಷಯ ಏನಲ್ಲ ಅದು. ಈ ವೇಳೆ ರನ್ಯಾ ಅಕ್ರಮವಾಗಿ ಚಿನ್ನ ತರ್ತಿರೋದು ಅಂತ ಹೇಳಿ ಒಂದು ಮಾಹಿತಿ ಗೊತ್ತಾಗುತ್ತೆ. ಬೆಂಗಳೂರು ಏರ್ಪೋರ್ಟ್ಗೆ ಬಂದು ಇಳಿತಾ ಇದ್ದಂತೆಯೇ ರನ್ಯಾರನ್ನು ವಶಕ್ಕೆ ಪಡೆಯಲಾಗಿದೆ. ಆಯ್ತಪ್ಪ, ಚಿನ್ನ ಸಾಗಾಣಿಕೆ ನಿಯಮದ ವಿಚಾರಕ್ಕೆ ಬರೋಣ. ಈಗ ತರಲೇಬಾರದ ಚಿನ್ನ ತರಬಹುದು, ಯಾರು ಬೇಕಾದ್ರೂ ತರಬಹುದು ಚಿನ್ನವನ್ನು. ನೀವು ಟ್ಯಾಕ್ಸ್ ಜೊತೆಗಾದರೆ ಎಷ್ಟು, ಟ್ಯಾಕ್ಸ್ ಇಲ್ಲದೆ ಆದರೆ ಎಷ್ಟು ಅಂತ ಒಂದು ಪ್ರಶ್ನೆ ಇದೆ ಇಲ್ಲಿ. ನೋಡಿ, ದುಬೈನಿಂದ ಒಬ್ಬ ಗಂಡಸು ಇಲ್ಲಿಂದ ಅಲ್ಲಿಗೆ ಹೋಗಿ ಅಲ್ಲಿಂದ ಇಲ್ಲಿಗೆ ಬರಬೇಕು ಅಂತ ಆದರೆ, ದುಬೈನಿಂದ ಯಾರ ಗಂಡಸು ಇಲ್ಲಿಗೆ ಬರಬೇಕು ಅಂತ ಹೇಳಿದ್ರೆ, ಆ ಮನುಷ್ಯನಿಗೆ ತೆರಿಗೆ ರಹಿತವಾಗಿ ಏನಿಲ್ಲಪ್ಪ 20 ಗ್ರಾಮ್ ಚಿನ್ನನ, ಆಯ್ತು ನಡಿಯಪ್ಪ ನೀನು ಮುಂದಕ್ಕೆ ಹೋಗಪ್ಪ, 20 ಗ್ರಾಮ್ ತಾನೇ ನಡಿಯಪ್ಪ ಅಂತಾರೆ. ಮಹಿಳೆಯರಿಗಾದರೆ ಎಷ್ಟು ಸ್ವಾಮಿ, ಮಹಿಳೆಯರು 40 ಗ್ರಾಮ್ ಚಿನ್ನ ತರಬಹುದು ದುಬೈನಿಂದ. 40 ಗ್ರಾಮ್ ಚಿನ್ನವನ್ನು ಸುಂಕರಹಿತವಾಗಿ, ಯಾರೂ ಕೇಳಲ್ಲ ನಿಮ್ಮನ್ನು. 40 ಗ್ರಾಮ್ದು ಒಂದು ಓಲೆ ತೊಗೊಂಡು ಬಂದೆ, ಒಂದು ಸರ ತೊಗೊಂಡು ಬಂದೆ, ಒಂದು ಜುಮ್ಕಿ ತೊಗೊಂಡು ಬಂದೆ, ಇನ್ಯಾವುದೋ ಒಂದು ಒಡವೆ ತಂದೆ, ಮೂಗುಬೆಟ್ಟು ತಂದೆ, ಹಾರ ತಂದೆ, ಇಟ್ಸ್ ಓಕೆ, ಬರಬಹುದು. ಪುರುಷ ಪ್ರಯಾಣಿಕರು 20 ಗ್ರಾಮ್ಗಿಂತ ಹೆಚ್ಚು ಚಿನ್ನವನ್ನು ತಂದರೆ, 50 ಗ್ರಾಮ್ ಒಳಗಡೆ ಇದ್ದರೆ, ಅದು 20 ಗ್ರಾಮ್ ದಾಟಿದೆ ನಂದು, 50 ಗ್ರಾಮ್ ಒಳಗಡೆ ಇದೆಯಪ್ಪ ಅಂದರೆ 3% ಕಸ್ಟಮ್ ಶುಲ್ಕ ಕಟ್ಟಪ್ಪ ನೀನು ಅಂತಾರೆ. 3% ನೀನು ಕಸ್ಟಮ್ ಶುಲ್ಕ ನೀನು ಕಟ್ಟಬೇಕು ಅಂತ. 50 ಗ್ರಾಮ್ಗಿಂತ ಹೆಚ್ಚಿನ ಚಿನ್ನ ತಂದುಬಿಟ್ರು ಒಂದು ವೇಳೆ, ಆಯ್ತು 20 ಗ್ರಾಮು ದಾಟಿದೆ, 50 ಗ್ರಾಮು ದಾಟಿಬಿಟ್ಟಿದೆ ಅಂದಾಗ ಅವಾಗ ಏನಾಗುತ್ತೆ, ನಿಮಗೆ 6% ಕಟ್ಟಬೇಕು ಅವರು. 100 ಗ್ರಾಮ್ಗಿಂತ ಜಾಸ್ತಿ ಇದ್ದರೆ 10% ಟ್ಯಾಕ್ಸ್ ಕಟ್ಟಬೇಕು ಅವರು. ಮಹಿಳಾ ಪ್ರಯಾಣಿಕರು 100 ಗ್ರಾಮ್ ಚಿನ್ನ ತಂದರೆ 3% ಕಟ್ಟಬೇಕಾಗತ್ತೆ ಅವರು. 100 ಗ್ರಾಮ್ಗಿಂತ ಜಾಸ್ತಿ ತಂದರೆ 6% ಶುಲ್ಕ ಕಟ್ಟಬೇಕಾಗತ್ತೆ ಅವರು. 200 ಗ್ರಾಮ್ಗಿಂತ ಜಾಸ್ತಿ ತಂದರೆ ಹೆಚ್ಚು ಕಡಿಮೆ 1/4 kg ಹತ್ತಿರ ಬರುತ್ತೆ. 250 ಗ್ರಾಮ್ ಅಂದರೆ 10% ಶುಲ್ಕವನ್ನು ಕಟ್ಟಬೇಕಾಗತ್ತೆ. ಚಿನ್ನಕ್ಕೆ ಸಂಬಂಧಪಟ್ಟಂಥ ದಾಖಲೆಗಳನ್ನು ಕಸ್ಟಮ್ಗೆ ಕೊಡಬೇಕು. ನೀನು ಎಲ್ಲಿ ಹೋಗಿದ್ದೆ, ಯಾವ ಅಂಗಡಿಯಲ್ಲಿ ತೊಗೊಂಡು ಬಂದೆ, ಎಲ್ಲಿದೆ ಪರ್ಚೇಸು, ಎಷ್ಟು ಗ್ರಾಮ್ ತೊಗೊಂಡೆ, ಒಡವೆನ, ಗಟ್ಟಿನ, ಅಪರಂಜಿನ, 22 ಕ್ಯಾರೆಟ ಏನು ಅಂತೆಲ್ಲ ಡೀಟೇಲ್ಸನ್ನು ಕೂಡ ಕೊಡಬೇಕಾಗತ್ತೆ. ಹಾಗಾಗಿ ಇಲ್ಲಿ ರನ್ಯಾ ರಾವ್ ಇದೆಲ್ಲವನ್ನೂ ತಂದು ಈ ಚಿನ್ನದ ಕೆಲ ಬಿಸ್ಕೆಟ್ಗಳನ್ನು ತನ್ನ ದೇಹದ ಒಳಭಾಗಗಳಲ್ಲಿ ಟೇಪ್ ಸುತ್ತಕೊಂಡು, ಗಮ್ಮ ಹಾಕ್ಕೊಂಡು, ಅದನ್ನು ಅಂಟಿಸ್ಕೊಂಡು ಅದ್ರ ಮೇಲೆ ಬಟ್ಟೆ ಸುತ್ತಕೊಂಡು ಬಂದಿರೋದು ಅಂಥೇಳಿ ಇರ್ತಕ್ಕಂಥ ಮಾಹಿತಿ. ಡೀಟೇಲ್ಸ್ ಕೊಡೋಕ್ಕೆ ಸಂತೋಷ ಇದ್ದರೆ ಸಂತೋಷ. ರನ್ಯಾ ಮನೆಯಲ್ಲಿ ನಿಧಿ ಸಿಕ್ಕಿದೆ ಸಂತೋಷ್. 17 ಕೋಟಿಗಿಂತ ಮಿಗಿಲಾಗಿರ್ತಕ್ಕಂಥ ನಗದು, ಚಿನ್ನ, ಕೆಲ ವಸ್ತುಗಳು ಸಿಕ್ಕಿವೆ ಅಂತ ಮಾಹಿತಿ ಇದೆ. ಆಲ್ಮೋಸ್ಟ್ ನಿಧಿಗೆ ಸಮ. ಈ ನಿಧಿಯ ಸಾಗಣೆ, ಈ ಚಿನ್ನದ ಕಳ್ಳ ಸಾಗಣೆ ಯಾವಾಗಿಂದ ನಡೀತಾ ಇತ್ತು ಅಂತ ಸುಮಾರು 43ಕ್ಕಿಂತ ಹೆಚ್ಚಿನ ಬಾರಿ ಈ ಮಹಿಳೆ ವಿದೇಶಿ ಪ್ರವಾಸ ಮಾಡಿದ್ದಾರೆ ಅಂತ ಮಾಹಿತಿ ಸಿಗ್ತಾ ಇದೆ. 15 ದಿನಗಳಲ್ಲೇ 4 ಬಾರಿ ಹೋಗಿ ಬಂದಿದ್ದಾರೆ ದುಬೈಗೆ ಅಂತೇಳಿ. ಏನಿದ್ರ ಕಥೆ ಅಂತ ರಮಕಾಂತ್ ಏನಂತ ಹೇಳಿದ್ರೆ, ರಮ್ಯಾ ಬಂಧನದ ಬಳಿಕ ಒಂದಿಷ್ಟು ಅಧಿಕಾರಿಗಳಿಗೆ ಮಾಹಿತಿ ಲಭ್ಯ ಆಗ್ತಾ ಇರುವಂತದ್ದು. ಅಂದ್ರೆ ಅವರ ಟ್ರಾವೆಲ್ ಹಿಸ್ಟ್ರಿಯನ್ನು ಕೂಡ ಅವರು ಚೆಕ್ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಗೊತ್ತಾಗಿರುವಂತದ್ದು, 1 ವರ್ಷದಲ್ಲಿ ಸುಮಾರು 40ಕ್ಕೂ ಅಧಿಕ ಬಾರಿ ಈಕೆ ದುಬೈಗೆ ಟ್ರಾವೆಲ್ ಮಾಡಿರುವಂತದ್ದು ಗೊತ್ತಾಗಿದೆ. ಅದರಲ್ಲೂ ಕಳೆದ 15 ದಿನಗಳಲ್ಲಿ 4 ಬಾರಿ ಟ್ರಾವೆಲ್ ಮಾಡಿದ್ದಾರೆ ಅನ್ನೋ ಮಾಹಿತಿ ಇರುವಂತದ್ದು. ಸೊ ಈ ಎಲ್ಲಾ ಮಾಹಿತಿಗಳನ್ನ ಆಧಾರವಾಗಿ ಇಟ್ಕೊಂಡು ಆಕೆ ನಿನ್ನೆ ಬಂದ ತಕ್ಷಣ ಆಕೆಯನ್ನು ವಶಕ್ಕೆ ಪಡೆದು ಪರಿಶೀಲನೆ ಮಾಡಿದಾಗ ಆಕೆಯ ಮೈ ಮೇಲೆ ಸುಮಾರು 3 kg ಗೋಲ್ಡ್ ಅನ್ನ ಇಟ್ಕೊಳ್ಳಲಾಗಿತ್ತು. ಅಂದ್ರೆ ಸಾಮಾನ್ಯವಾಗಿ ನಾವು ಗಮನಿಸಿ ಹೊರದೇಶಗಳಿಂದ ಬರುವಂತಹ ಮಹಿಳೆಯರು ಇರ್ಬೋದು, ಬೇರೆಯವರು ಚೆಕಿಂಗ್ ವೇಳೆಯಲ್ಲಿ ಗೊತ್ತಾಗಬಾರ್ದು ಅನ್ನೋಕ್ಕೆ ತಮ್ಮ ದೇಹದಲ್ಲಿರ್ಬೋದು, ಒಳ ಉಡುಪುಗಳಲ್ಲಿ ಇರ್ಬೋದು, ಬೇರೆ ಬೇರೆ ಕಡೆ ಚಿನ್ನಗಳನ್ನ ಅಡಗಿಸ್ಕೊಂಡು ಬರುವಂತದ್ದ ಪ್ರಕರಣಗಳನ್ನ ನೋಡಿದ್ವಿ. ಪೊಲೀಸರು ತಪಾಸಣೆ ವೇಳೆ ಅವೆಲ್ಲವನ್ನು ಕೂಡ ಪತ್ತೆ ಮಾಡಿ ಅವ್ರನ್ನ
ಬಂಧನ ಮಾಡಿರುವಂತದ್ದು ಕೂಡ ನೋಡಿದ್ವಿ. ಇಲ್ಲಿ ಕೂಡ ಈಕೆಯ ಮೈ ಮೇಲೆ ಸುಮಾರು 3/4 kg ಚಿನ್ನ ಇತ್ತು. ಅದನ್ನು ಹೊರತುಪಡಿಸಿ ಮಿಕ್ಕಿದಂತೆ ಉಳಿದ ಚಿನ್ನಗಳನ್ನ ಆಕೆ ಇಟ್ಕೊಂಡು ಬಂದಿದ್ಲು ಅನ್ನೋ ಮಾಹಿತಿ ಇರುವಂತದ್ದು. ಅದರ ಆಧಾರದ ಮೇಲೆ ಪೊಲೀಸರು ಆಕೆಯನ್ನ ವಶಕ್ಕೆ ಪಡೆದಿದ್ದಾಗಲೂ ಕೂಡ ಆಕೆ ತುಂಬಾ ಡೇರಿಂಗ್ ಆಗಿ ನಾನೋರ್ವ IPS ಅಧಿಕಾರಿಯ ಪುತ್ರಿ, ಹಿರಿಯ ಆಫೀಸರ್ ಒಬ್ಬರ ಮಗಳು ನನ್ನ ರಿಸೀವ್ ಮಾಡಿ ಕರ್ಕೊಂಡು ಹೋಗ್ಲಿಕ್ಕೆ ನನಗೆ ಪೊಲೀಸ್ ಸಿಬ್ಬಂದಿಗಳು ಬರ್ತಾ ಇದ್ದಾರೆ ಅಂತ ಕೂಡ ಆಕೆ ಅಲ್ಲಿ ಹೇಳ್ತಾರೆ. ಆದ್ರೆ ಯಾವುದಕ್ಕೂ ಕೂಡ DRI ಅಧಿಕಾರಿಗಳು ಸೊಪ್ಪಾಕೋದಿಲ್ಲ. ಆಯ್ತು ಬಂದ್ರೆ ಬರ್ಲಿ ಬಿಡಿ ಅಂತ ಹೇಳಿ ಕರ್ಕೊಂಡು ಹೋಗಿ ಈಕೆಯನ್ನ ವಿಚಾರಣೆಯನ್ನ ಮಾಡ್ತಾರೆ, ಪರಿಶೀಲನೆ ಮಾಡ್ತಾರೆ. ಚೆಕ್ ಮಾಡಿದ ಸಂದರ್ಭದಲ್ಲಿ ಗೋಲ್ಡ್ ಗೊತ್ತಾಗುವಂಥದ್ದು. ಅದಕ್ಕೆ ಬೇಕಾಗಿರುವ ಲೆಕ್ಕಪತ್ರಗಳನ್ನು ಕೇಳಿದಾಗ ಈಕೆ ತಬ್ಬಿದ್ದಾಗುವಂಥದ್ದು. ಅಂದ್ರೆ ಈಕೆ ಕನಸಿನಲ್ಲೂ ಕೂಡ ಅನ್ಕೊಂಡಿರಲ್ಲ ನನ್ನನ್ನ ಇಲ್ಲಿ ಬಂದು ಯಾರಾದ್ರೂ ಚೆಕ್ ಮಾಡ್ತಾರ ಅಂತ. ಏರ್ಪೋರ್ಟ್ ನಲ್ಲಿ ಒಬ್ರು ಪೊಲೀಸ್ ಅಧಿಕಾರಿಯ ಮಗಳು ಅಂತ ಹೇಳಿದ್ರೆ ಯಾರು ಸಾಮಾನ್ಯವಾಗಿ ಚೆಕ್ ಮಾಡೋದಿಲ್ಲ ಅನ್ನೋ ಒಂದು ಧೈರ್ಯ ಈಕೆಗೆ ಇತ್ತು. ಆದ್ರೆ ಇದು ಯಾವ್ದಕ್ಕೂ ಕೂಡ DRI ಅಧಿಕಾರಿಗಳು ಸೂಕ್ತವಾದ ಸಂತೋಷ್ ಈಗ ರನ್ಯಾರಾವ್ ಏನು 14 kgಗೂ ಮಿಗಿಲಾಗಿ ಚಿನ್ನ ತಂದಿದ್ದಾರಲ್ಲ, ಇಲ್ಲಿಯವರೆಗೆ ಇವರು ಪತ್ತೆ ಮಾಡಿರೋ ಪ್ರಕಾರ, ಮನೆಯಲ್ಲಿ ಸಿಕ್ಕಿರೋ ಪ್ರಕಾರ ಚೆಕ್ ಮಾಡಿಕೊಂಡಾಗ ಇದೇ ದೊಡ್ಡ ಮೊತ್ತದ ಒಂದು ಚಿನ್ನವ ಅಂತ 14 kgವರೆಗೂ ಖಂಡಿತವಾಗಿ ಏನು ಇದುವರೆಗೂ ಅವರು ನಡೆಸಿರುವಂತಹ ಕಾರ್ಯಾಚರಣೆಗಳಿಂದ ಆ ಕಾರ್ಯಾಚರಣೆಗಳನ್ನು ನೋಡಿದಾಗ ಇದೇ ಅದು ಹೈಯೆಸ್ಟ್ ಚಿನ್ನ ಪತ್ತೆ ಆಗಿರುವಂತದ್ದು ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇರುವಂತದ್ದು. ಇದಾದಾಗ ಇದು ಸಿಕ್ಕ ಬೆನ್ಮೇಲೆ ಮನೆಗೆ ಕೂಡ ಹೋಗಿ ದಾಳಿಯನ್ನ ಮಾಡಿಸ್ತಾರೆ. ಮನೆಯಲ್ಲೂ ಕೂಡ ಒಂದಿಷ್ಟು ಚಿನ್ನಗಳು ಸಿಗುತ್ತೆ, ಕೋಟ್ಯಾಂತರ ರೂಪಾಯಿ ಹಣ ಸಿಗುತ್ತೆ. ಒಟ್ಟು ಸುಮಾರು 17 ಕೋಟಿಗೂ ಅಧಿಕ ಮೌಲ್ಯದ ಚಿನ್ನಾಭರಣಗಳು ಪತ್ತೆ ಆಗಿದೆ. ಅದರ ಜೊತೆಗೆ ಮಹತ್ವದ ದಾಖಲೆಗಳು ಕೂಡ ಪತ್ತೆ ಆಗಿರುವ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇರುವಂತದ್ದು. ಅದರ ಜೊತೆಗೆ ಬೆನ್ನೆಲೆ ಆಕೆಯನ್ನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ ಆಕೆಯನ್ನ ಈಗಾಗಲೇ ತರಪ್ಪನ 16ಕ್ಕೆ ಕೂಡ ಕಳಿಸಿರುವಂತದ್ದು. ಇದರ ಜೊತೆಗೆ ಇನ್ನು ಇದರ ಲೆಕ್ಕಾಚಾರ ಅಂದ್ರೆ ಇದು ಯಾರಿಗೆ ಸೇರಿದ್ದು, ಯಾವುದೇ ರೀತಿ ಬಂತು, ಇದಕ್ಕೆ ಹಣ ಎಲ್ಲಿಂದ ಇತ್ತು, ಇದರ ಹಿಂದೆ ಯಾರಿದ್ದಾರೆ ಅನ್ನೋದು ಈಗ DRI ಅಧಿಕಾರಿಗಳು ಡಿಕ್ ಮಾಡ್ತಾ ಇರುವಂತದ್ದು. ಈ ಹಿನ್ನೆಲೆಯಲ್ಲಿ ಅವರ ತಂದೆ ಅಂತ ಏನು ಆಕೆ ಹೇಳ್ಕೊಳ್ತಾ ಇದ್ದಾರೆ, ಅವ್ರಿಗೂ ಕೂಡ ಹಿರಿಯ IPS ಅಧಿಕಾರಿಗಳು ಕೂಡ ನೋಟಿಸ್ ಅನ್ನ ಕೊಡುವ ಎಲ್ಲಾ ಸಾಧ್ಯತೆಗಳಿದೆ ಅನ್ನೋ ಎಲ್ಲ ಮೂಲಗಳ ಮಾಹಿತಿ ಲಭ್ಯವಾಗ್ತಾ ಇರುವಂತದ್ದು. ಇದರ ಜೊತೆಗೆ ಓರ್ವ ದೊಡ್ಡ ಕಂಪನಿ ಒಂದು ಇವರ ಹಿಂದೆ ಇದೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇರುವಂತದ್ದು. ಅಂದ್ರೆ ದೊಡ್ಡ ದೊಡ್ಡ ಕಂಪನಿಗಳು ಏನಿರ್ತವೆ, ಇಂತಹ ಕಂಪನಿಗಳಂದ್ರೆ ಬೇರೆ ಬೇರೆ ದೇಶಗಳೆಲ್ಲ ಆ ಕಂಪನಿ ಗ್ರೂಪ್ಗಳಿರುತ್ತೆ. ಸೊ ಆ ಒಂದು ಕಂಪನಿ ಗ್ರೂಪ್ ಇವ್ರ ಹಿಂದೆ ಇದೆ, ಒಂದು ಸಿಂಡಿಕೇಟ್ ಇದೆ, ಅದ್ರ ಬಗ್ಗೆ ಕೂಡ ಮಾಹಿತಿಯನ್ನ ಕಲೆ ಆಗ್ತಾ ಇದ್ರು. ಇದನ್ನ ಹೊರತುಪಡಿಸಿ ಬೇರೊಂದು ಪ್ರಕರಣದಲ್ಲಿ ಕೂಡ ಇವರ ಸಂಬಂಧಿ ಒಬ್ರು ಭಾಗಿಯಾಗಿದ್ರು. ಅದನ್ನು ಕೂಡ DRI ಅಧಿಕಾರಿಗಳು ಮಾಹಿತಿಯನ್ನ ಕಲೆ ಹಾಕ್ತಿದ್ದಾರೆ. ಸದ್ಯದಲ್ಲೇ ಮತ್ತೊಂದಿಷ್ಟು ಸ್ಫೋಟಕ ವಿಚಾರಗಳು ರಮಕಾಂತ್ ಹೊರಬರುವ ಎಲ್ಲಾ ಸಾಧ್ಯತೆಗಳು ಇರುವಂತದ್ದು. ಥ್ಯಾಂಕ್ ಯು ಸಂತೋಷ್.